ನಿಮಗೆ ನಮ್ಮ ಸ್ನೇಹಿತರಿಗೆ ಮಾಧ್ಯಮ ಸ್ನೇಹಿತರಿಗೆ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹೋದ ಬಾರಿ ಅಶೋಕ್ ಸಾಹೇಬ್ರು ಇರ್ಬೋದು, ನಿಮ್ಮ ವಿಜೇಂದ್ರ ಅವರು ಇರ್ಬೋದು, ಎಲ್ಲರೂ ಕಲಬುರಗಿಗೆ ಬಂದು ನನ್ನ ರಾಜೀನಾಮೆಗೆ ಆಗ್ರಹಿಸಿದರು. ಈಗ ಏನೇ ಆದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ BJPನಲ್ಲಿ. ಅದು ಕೇಂದ್ರದಲ್ಲಾದರೂ ಪ್ರಿಯಾಂಕ್ ಖರ್ಗೆನೇ ರಾಜೀನಾಮೆ ಕೊಡಬೇಕು, ಗುಲ್ಬರ್ಗದಲ್ಲಾದರೂ ಪ್ರಿಯಾಂಕ್ ಖರ್ಗೆನೇ ರಾಜೀನಾಮೆ ಕೊಡಬೇಕು. ಹೋದ ಬಾರಿ ಇದೇ ನಿಮ್ಮ BJP ನಾಯಕರು ಘಟಾನುಘಟಿಗಳು ಕಲಬುರಗಿಗೆ ಬಂದು ಸೇಮ್ ಇದೆ, ಕಲಬುರಗಿ ರಿಪಬ್ಲಿಕ್ ಆಗಿದೆ, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕಾಯ್ತು. ಕಾರಣ ಏನು ಅವಾಗ ನಾನು ರಾಜೀನಾಮೆ ಕೇಳಲಿಕ್ಕಂದ್ರೆ, ಚಿತ್ತಾಪುರಿನ BJP ಅಭ್ಯರ್ಥಿ ಅವ್ರ ಮೇಲೆ ನಾನು ಹಲ್ಲೆ ಮಾಡಿದ್ನಂತೆ, ಏನು ಆಲ್ಮೋಸ್ಟ್ ಲೈಫ್ ಥ್ರೆಟನಿಂಗ್ ಅಂತೆ, ಅವರಿಗೆ ಸಾಯಿಸುವ ಸಂಚು ಮಾಡಿದ್ನಂತೆ. ಅವ್ರ ಮೇಲೆ ಹಲ್ಲೆ ಮಾಡಿದ್ಮೇಲೆ ಅವರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದಮೇಲೆ ಇವರೆಲ್ಲರೂ ಹೋಗಿದ್ರು, BJP ನಾಯಕರು, ಸ್ಟೇಟ್ ಲೀಡರ್ಸು ಹೋಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ BJP ಅಭ್ಯರ್ಥಿಗಳಿಗೆ ಅಂದ್ಬಿಟ್ಟು ಹೋಗಿ ಮಾಡಿದ್ರು. ನಾನು ಹೇಳಿದೆ ತನಿಖೆ ಆಗ್ಲಪ್ಪ, ತನಿಖೆನಲ್ಲಿ ಏನಾದರೂ ಸತ್ಯಾಂಶ ಇದ್ರೆ BJP ನಾಯಕರಿಗೆ ಗೊತ್ತಾಗುತ್ತೆ ಅಂತ. ತನಿಖೆ ಆಯಿತು. ತನಿಖೆ ಆದಮೇಲೆ ಏನು ಗೊತ್ತಾಯಿತು ಅಂದರೆ, ನಿಮ್ಮ ಚಿತ್ತಾಪುರ್ BJP ಅಭ್ಯರ್ಥಿ ಅಲ್ಲೆಲ್ಲೋ ಕುಡಿದ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ ಯಾದಗಿರಿನಲ್ಲಿ. ಗಾಡಿಯನ್ನು ಹೈದರಾಬಾದಿಗೆ ಕಳಿಸಿ ಚಿತ್ತಾಪುರಿಗೆ ಬಂದು ಅವ್ರ ಮೇಲೆ ಏನೋ ಒಂದು ಅಟ್ಯಾಕ್ ಆದಂಗೆ ಡ್ರಾಮಾ ಮಾಡ್ಕೊಂಡು ಅಡ್ಮಿಟ್ ಆಗಿರೋದು ಅಂತ ಪ್ರೂವ್ ಆಯಿತು. FSL ರಿಪೋರ್ಟ್ನಲ್ಲಿರ್ಬೋದು, ಬೇರೆದ್ರಲ್ಲೆಲ್ಲ ಇರ್ಬೋದು. ಅವ್ರ ಸ್ವಂತ ಲೀಡರ್ಗಳೇ ಪಾಪ BJP ಅವರಿಗೆ ಮೋಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ನಾನು ರಾಜೀನಾಮೆ ಕೇಳಿಗೆ ಬಂದವರು ಆ ಪ್ರಕರಣದ ಬಗ್ಗೆ ಮಾತಾಡಕ್ ತಯಾರಿಲ್ಲ. ಈಗ ರಾಜೀನಾಮೆ ಕೇಳ್ತಾ ಇದ್ರಲ್ಲಪ್ಪ, ನಿಮ್ಮ BJP ನಾಯಕರೇ ಅವರೇ ಸ್ವಂತ ಅವ್ರು ಹಲ್ಲೆ ಮಾಡ್ಕೊಂಡು ನಮ್ಮ ಮೇಲೆ ಹಾಕಿ ಗೂಬೆ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನೀವು ನನ್ನ ರಾಜೀನಾಮೆ ಕೇಳಿದ್ರಿ. ಇವಾಗ ಯಾಕೆ ಅದ್ರ ಬಗ್ಗೆ ಸುಮ್ಮನಿದ್ದೀರಾ? ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಮತ್ತೆ ಮೊನ್ನೆ ಯಾವುದೋ ಒಂದು KRIDLನಲ್ಲಿ ದೊಡ್ಡ ಹಗರಣ ಆಗಿದೆ. ಯಾವುದೋ ಒಬ್ಬ ಸಬ್ ಕಾಂಟ್ರಾಕ್ಟರ್ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ. ನಿಮ್ಗೆ ನೆನಪಿರ್ಬೋದು. ಅದು ನಾವು ತಿಳ್ಕೊಂಡಾಗ ಏನು ಪ್ರಾಥಮಿಕ ತನಿಖೆ ಮಾಡಬೇಕಾದಾಗ ಆ ಕಾಂಟ್ರಾಕ್ಟರ್ಗೆ ಅಲ್ಲಿ ಬಹುಶಃ ಚನ್ನಗಿರಿ ಅನಿಸುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ. ಆ ಕಾಂಟ್ರಾಕ್ಟರ್ ಅವರು ಅಲ್ಲಿನ ಸ್ಥಳೀಯ BJP MLA, ಆಗಿನ MLA ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರು, ಕರೆಕ್ಟ್, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಆದೇಶ ಮೇರೆಗೆ ಅವರು ಒಂದು ಕೆಲಸ ಮಾಡಿದ್ರು, ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಸೂಸೈಡ್ ಮಾಡಿಕೊಂಡ್ರು. ಅವಾಗಲೂ ಯಾರು ರಾಜೀನಾಮೆ ಕೇಳಿದ್ರು? ನನ್ನ ರಾಜೀನಾಮೆ ಕೇಳಿದ್ರು. ಅದ್ರ ಬಗ್ಗೆ ಮಾತಾಡಕ್ತಾ ಇರಲಿಲ್ಲ. ಈಗ ಯಾವಾಗ ಅವ್ರದ್ದು ಪ್ರಕರಣಗಳು ಹೊರಗೆ ಬಂದಾಗ, ಇವಾಗ ಯಾರೋ ಹೇಳ್ತಾ ಇದ್ರು ಬೆಳಿಗ್ಗೆ ಈಶ್ವರಪ್ಪ ಅವರೇ ರಾಜೀನಾಮೆ ಕೊಟ್ಟರು, ನೀವು ಕೊಡಬೇಕಾಗ್ತದೆ ಅಂತೆ. ಆ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ಆ ಗುತ್ತಿಗೆದಾರರು ಏನು ಹೇಳಿದರು, ಈಶ್ವರಪ್ಪ ಅವರ ಮೌಖಿಕ ಆದೇಶದ ಮೇರೆಗೆ ನಾವು ಕೆಲಸ ಮಾಡಿದ್ವಿ ಅಂತ ಅವ್ರು ಹಾಗೆ ಬರೆದಿಟ್ಟು ಹೋಗಿದ್ರು. ನಾವು ತನಿಖೆ ಮಾಡಿದಾಗ ನಮ್ಮ ಇಲಾಖೆ ವತಿಯಿಂದ ಅವಾಗೂ ಕೂಡ ಅದೇ ಹೇಳ್ತು, ಯಾವುದೇ ಅನುಮೋದನೆ ಇರಲಾರ್ದೆ ಅಂದೆ ಅವಾಗಿನ ಗುತ್ತಿಗೆದಾರ ಅವರೇ ಏನು ಇದು ನಮ್ಮ ಪಕ್ಷ ಇದೆ, ನಮ್ಮ ಸರ್ಕಾರ ಇದೆ, ನಮ್ಮ ಮಂತ್ರಿಗಳಿದ್ದಾರೆ, ಅವ್ರು ಮಾಡಿಸ್ಕೊಡ್ತಾರಂತ ಭರವಸೆ ಮೇರೆಗೆ ನಾನು ಮಾಡಿದ್ದೆ ಅಂದ್ಬಿಟ್ಟು ಹೊರಗೆ ಬಂದಿತ್ತು. ಅದು ಯಾವುದೇ ಸರ್ಕಾರಿ ಅನುಮೋದನೆ ಇರಲಾರ್ದೆ ಕೆಲಸ ಮಾಡಿದ್ದಕ್ಕೆ, ಅದು ಮಂತ್ರಿಗಳು ಅದಕ್ಕೆ ಬೆಂಬಲವಾಗಿ ನಿಂತಿದ್ದಕ್ಕೆ ಅಂತ ಪ್ರಕರಣ ಆಗಿತ್ತು. ನೇರವಾಗಿ ಹಿ ವಾಸ್ ಅಕ್ಯೂಸ್ಡ್. ಈ ಬೀದರ್ ಕೇಸ್ನಲ್ಲಿ ನಾವು ಎಲ್ಲಿ ಹೇಳಿದ್ದಾರೆ ನಾವು ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ದೀವಿ ಅವರಿಗೆ ಅಂತ? 8 ಜನ ಆರೋಪಿಗಳಿದ್ದಾರೆ. 8 ಜನದಲ್ಲಿ ನಾನು ಇದ್ದೀನಿ ಅಲ್ಲಿ, A1 to A8ನಲ್ಲಿ. ಈಗ ಆ ಆರೋಪ, ಹಿಂದಿನ ಏನು ಈಶ್ವರಪ್ಪ ಅವರ ಆರೋಪ ಸಾಬೀತಾಗಿದ್ದಕ್ಕೆ ತಾನೇ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಇಲ್ಲಿ ಸಚಿನ್ ಅಂತ ಏನೊಬ್ಬ ಯುವ ಗುತ್ತಿಗೆದಾರರಿದ್ದಾನೆ, ಅವರು ಒಂದು ಹೇಳ್ತಾ ಇದ್ದಾರೆ, ಈ 8 ಜನ ಆರೋಪಿಗಳು ಯಾರಿದ್ದಾರೆ
ಇನ್ಕ್ಲೂಡಿಂಗ್ ಈಸ್ ಓನ್ ಬಾಸಸ್. ಯಾವುದೋ ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ಬಿಟ್ಟೇನೋ ಪ್ರೈವೇಟ್ ಲಿಮಿಟೆಡ್ ಯಾವುದೋ ಒಂದು ಖಾಸಗಿ ಸಂಸ್ಥೆ ಮೇಲೂ ದೂರು ಕೊಟ್ಟಿದ್ದಾನೆ. ಇವನು ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರು ಅಥವಾ ಅಲ್ಲಿ ಬೇರೆ ರೀತಿ ಹುದ್ದೆನಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಬಂದಿರೋ ಪ್ರಾಥಮಿಕ ಮಾಹಿತಿ ಅಷ್ಟೇ ಹಂಚ್ಕೋತಾ ಇರೋದು. ಈಗ ಅವ್ರ ಯಾವ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಏನು ಅಕ್ಯೂಸ್ ಮಾಡಿದ್ದಾನೆ A4 to A8. ಇಲ್ಲಿ ಆರೋಪಿಗಳು ಒಂದು ಹೇಳ್ತಾ ಇದ್ದಾರೆ, ಇವರು ಒಂದು ಹೇಳ್ತಾ ಇದ್ದಾರೆ. ಆರೋಪಿಗಳು ಕೂಡ ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ, ಇವರು ಸಚಿನ್ ಅನ್ನೋ ಯುವಕರು ಗುತ್ತೇದಾರರು ಅವ್ರ ಕಂಪನಿ ಮುಖಾಂತರ ನಮಗೆ ಅಪ್ರೋಚ್ ಮಾಡಿದರು. ನಮಗೆ ಹಿಂಗೆ ಟೆಂಡರ್ ಆಗ್ತಾ ಇದೆ, ನಮಗೆ EMD ಕೊಡ್ಲಿಕ್ಕೆ ದುಡ್ಡಿಲ್ಲ, ಕೊಡಿ ನಮಗೆ ಸ್ವಲ್ಪ ಫೈನಾನ್ಸ್ ಮಾಡಿ ಅಂತ. ಅದಕ್ಕೆ ನಾವು ಅವರಿಗೆ 65 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ. ಏನು ಕಳ್ತನ ಅಂತೂ ಇಲ್ಲ, ಅಥವಾ ಅಡ್ಡದಾರಿ ಇಲ್ಲ, ಅಥವಾ ಬೇರೆ ರೀತಿಯ ಸಾಕ್ಷಿ ಇಲ್ಲ ಅಂತಿಲ್ಲ. ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಬಿಟ್ವೀನ್ A and B. ಅದಕ್ಕೆ ಪ್ರೂಫ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ, ಯಾರು ಆರೋಪಿಗಳು. ಅದ್ರ ಮೇಲೆ 15 ಲಕ್ಷ ನಗದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಚಿನ್ ಏನು ಹೇಳ್ತಾ ಇದ್ದಾರೆ, ಇವರು ನಮಗೆ ಟೆಂಡರ್ ಇಸ್ಕೊಡ್ತೀನಿ ಅಂತ ನಮ್ಗೆ ಹೇಳಿದರು. ಎಲ್ಲಿ? KIDBನಲ್ಲಿ, ಝೂ ಅಥಾರಿಟಿನಲ್ಲಿ, RDನಲ್ಲಿ ಅಂತ ಹೇಳಿದರು. ಈಗ ಯಾರು ಏನು ಹೇಳಿದ್ದಾರೆ ಗೊತ್ತಿಲ್ಲ. ಈಗ ಅವ್ರದ್ದು ನಂಬದ ಇವ್ರದ್ದು ನಂಬದ ಗೊತ್ತಿಲ್ಲ. ಅದಕ್ಕೆ ತನಿಖೆ ಆಗಬೇಕಲ್ಲ. ಇದರಲ್ಲಿ ನಮ್ಮ ಪಾತ್ರ ಏನಿದೆ? ಎಲ್ಲಾನ ಅವರು ಪ್ರಿಯಾಂಕರ್ಗೆ ಅವರು ನನಗೆ ಪ್ರಾಮಿಸ್ ಮಾಡಿದರು, ಪ್ರಿಯಾಂಕರ್ಗೆ ಅವರು ಮೌಖಿಕ ಆದೇಶ ನೀಡಿದರು, ಬರೆದು ಕೊಟ್ಟಿದ್ರು, ಏನಾದರೂ ಹೇಳಿದಾರ? ಅವ್ರವ್ರ ವ್ಯವಹಾರ ಇದೆ. ಅವರು EMDಗೋಸ್ಕರ ದುಡ್ಡು ಕೇಳಿದ್ರು ಅಂತ ಇವ್ರು ಹೇಳ್ತಾರೆ, ಅವರು ಇಲ್ಲ ನಮಗೆ ಇಸ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಅದು ಯಾವುದೋ ಏರ್ಪೋರ್ಟ್ ಪ್ರಾಜೆಕ್ಟ್ ಇತ್ತು, ಅದಕ್ಕೆ ನಮಗೇನು ಸಂಬಂಧ? IDDಗೆ ಸಂಬಂಧ ಅವೆಲ್ಲನೂ ಕೂಡ. ಸೊ ಹಾಗಾಗಿ ಇವತ್ತು ನಿನ್ನೆ BJP ಅವರು ಏನೋ ಒಂದು ಹೋಗಿ ಪ್ರತಿಭಟನೆ ಮಾಡಿದ್ರು. ಇಲ್ಲ ಕೇಸ್ ಆಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನಿರೋಕ್ಕಾಗ್ತದೇನ್ರಿ? ಇದು ನೋಡಿ, ಇದು ನೀವು ಹೇಳಿದ್ರಲ್ಲ, ನಮ್ಮ ಯಾವಾಗಲೂ ಕೂಡ ನಾವು ಮಾತಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತಾಡ್ತೀನಿ, ಸುಮ್ಮನೆ ಇದು ಅಲ್ಲ. ನೋಡಿ, ಇದು ನಿನ್ನೆ ಸ್ಟೇಷನ್ನಲ್ಲಿ ನಡೆದಂಥ ಘಟನೆ ಎಲ್ಲ ನಮ್ಮ ಕಲಬುರಗಿನಲ್ಲೆಲ್ಲ ವೈರಲ್ ಆಗಿದೆ. ಇದು ಯಾರು ಇವರೆಲ್ಲ? BJP ಮಾಜಿ MLAಗಳು ಮತ್ತು ಹಾಲಿ MLAಗಳು. ನೋಡಿ, ಅವರು ಒಬ್ಬರೇ ಇನ್ಸ್ಪೆಕ್ಟರ್ ಮೇಲೆ ಹೇಗೆಲ್ಲರೂ ಮಾಡ್ತಾ ಇದ್ದಾರೆ. ಇವ್ರದ್ದೇನೆಂದರೆ, ಇವ್ರ ಮೇಲೆ ಏನೋ ಒಂದು ಸಂಚು ನಡೀತಾ ಇದೆ, ಅದಕ್ಕೆ ನೀವು FIR ರಿಜಿಸ್ಟರ್ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಅವರು ಯಾರು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅವರು ಇದು ನಾನ್ ಕಾಗ್ನಿಸಿಬಲ್ ಆಗ್ತದೆ, ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ದಯವಿಟ್ಟು ಕೋರ್ಟಿಂದ ತರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಲ್ಲ ನೀವು FIR ಕೊಡಿ, ಈಗಲೇ ಕೊಡಿ ಅಂತ ಹೇಳಿದ್ರೆ ಹೌ ಇಸ್ ಇಟ್ ಪಾಸಿಬಲ್? ಇವ್ರಿಗೆ ಕಾನೂನಿನ ಅರಿವು ಇದೆಯಾ ಇಲ್ವಾ? ಆಮೇಲೆ ಅದಕ್ಕೆ ನನ್ನ ಮೇಲೆ ಏನಾದರೂ ಆಗ್ತಾ ಇದ್ರೆ ನಾನು ಹೋಗಿ ಹೈಕೋರ್ಟಿಗೆ ಅಪೀಲ್ ಹಾಕಬೇಕು, ನಾನು ಕೋರ್ಟಿಗೆ ಹೋಗಿ ಅಪೀಲ್ ಹಾಕಬೇಕು, ಅಲ್ಲಿಂದ ಆದೇಶ ತರಬೇಕು. ಅದು ತಗೊಂಡು ಬನ್ನಿ ನಾವು ಮಾಡ್ತೀವಿ ಅಂದ್ರೂ ಕೂಡ ಇಲ್ಲ. ಇವತ್ತು ಕಲಬುರಗಿನಲ್ಲಿ ಬಂದ್ ಥರ ಮಾಡಿಬಿಟ್ಟು ಅಲ್ಲಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. 200-300 ಜನ ಟೈರ್ ಸುಟ್ಟಿ, ಅದು ಮಾಡಿ ಇದು ಮಾಡಿ. ಸರಿನಾ? ಇದು ಕಾನೂನಿನ ಪ್ರೊಸೀಜರ್ಸ್ ಫಾಲೋ ಆಗ್ತಾ ಇಲ್ಲ, ಅಥವಾ ಏನು ನಾವೇ ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡ್ತಾ ಇಲ್ಲ ಅಂದರೆ ಆಯಿತು, ನೀವು ಮಾಡಿ, ಪ್ರತಿಭಟನೆ ಮಾಡಿ, ನೀವು ಕೋರ್ಟಿಗನ ಹೋಗಿ. ನಿಮಗೆ ಕಾನೂನಿನ ಸ್ವಲ್ಪನೂ ಪ್ರಜ್ಞೆ ಇಲ್ಲ, ಅರಿವಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಜನಪ್ರತಿನಿಧಿಗಳು ಅಥವಾ ಮಾಜಿ ಜನಪ್ರತಿನಿಧಿಗಳು ಅಥವಾ BJP ಕಾರ್ಯಕರ್ತರು ಬಂದು ಅವರು ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನಿರ್ಬೇಕಾ? ಹಾಗೂ ಕೂಡ ನಾವೇನು ಮಾಡಿಲ್ಲ. ಹಿಂಗೆಲ್ಲ ಏರ್ ದನಿನಲ್ಲಿ ಮಾತಾಡೋದು ಸರಿನಾ? ಅಥವಾ ಹೋಗಿ ನೀವು FIR ಕೊಡಿ ಅಂತ ಇಮಿಡಿಯೇಟಾಗಿ ಕೊಡಲೇಬೇಕು ಅಂತ ಏನಾದರೂ ಕಾನೂನಲ್ಲಿ ಇದೆಯಾ? ಹೌದಪ್ಪ, ಇದು ಮಾಡಿಲ್ಲ ಅಂದರೆ ಓಕೆ. ಈಗ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅಲ್ಲಿ ಆಗಲೇ ಅಮಾನತ್ ಮಾಡಿದ್ದಾರೆ. ಸಚಿನ್ ಅವ್ರ ಫ್ಯಾಮಿಲಿ ಇವರು ಸಿಗ್ತಾ ಇಲ್ಲ ಅಂದಾಗ ಹೋಗಿ ಬೀದರ್ನಲ್ಲಿ ದೂರು ಕೊಡೋ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಆಗಿದೆ ಅಂದ್ಬಿಟ್ಟು ಈಗಾಗಲೇ 2 ಹೆಡ್ ಕಾನ್ಸ್ಟೇಬಲ್ಗೆ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇದರಿಂದ BJPಯವರು ಯಾವಾಗಲೂ ಕೂಡ ಅವರಿಗೆ ಏನಾಗ್ಬಿಟ್ಟಿದೆ ಅಂದರೆ, ಈ ಇಂಥದ್ದು ಏನಾದರೂ ಘಟನೆಗಳಾದರೆ ಅವ್ರಿಗೆ ಭಾಳ ಖುಷಿ. ಯಾವುದೇ ಒಂದು ಸಾಕ್ಷಿ ನೋಡಲ್ಲ, ಯಾವುದೇ ಒಂದು ಲಾಜಿಕ್ ನೋಡಲ್ಲ, ಕಾನೂನು ನೋಡಲ್ಲ, ಸಂವಿಧಾನದ ಅರಿವಿಲ್ಲ ಇವರಿಗೆ. ಸೊ ಇವೆಲ್ಲನೂ ಕೂಡ ನೀವು ನೋಡಿದ್ರೆ ಮೇಲ್ನೋಟಕ್ಕೆ ಇವೆಲ್ಲ BJPಯವ್ರು ಯಾಕೆ ಇದನ್ನು ಭಾಳ
ಭಾಳ ಪ್ರೀತಿಯಿಂದ ತಗೊಳ್ತಾ ಇದ್ದಾರೆ ಅಂದರೆ, ಒಂದು ನಾನಿದ್ದೀನಿ ಅಂತ. ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ನಮ್ಮ ಕಾರ್ಪೊರೇಟರ್ ಅವರ ಬ್ರದರ್ ಇದರಲ್ಲಿ ಇದ್ದಾರೆ ಅಂದ್ಬಿಟ್ಟು, ಅವ್ರ ಅಣ್ಣ ಇದ್ದಾರೆ ಅಂದ್ಬಿಟ್ಟು ತಗೊಂಡಿದ್ದಾರೆ. ಇದೆಲ್ಲ ಏನಕ್ಕಂದರೆ ಯಡಿಯೂರಪ್ಪ ಅವರ ಪಾಕ್ಸೋ ವಿಚಾರ ಮುಚ್ಚಾಕ್ಲಿಕ್ಕೆ, ಮುನಿರತ್ನ ಅವ್ರ ವಿಚಾರ ಮುಚ್ಚಾಕ್ಲಿಕ್ಕೆ, CT ರವಿ ಅವರ ವಿಷಯಗಳನ್ನು ಮುಚ್ಚಾಕ್ಲಿಕ್ಕೆ, ಮತ್ತು ಈಗೇನೋ ಹೊಸದು ಬಂದಿದೆ ಅಲ್ಲ, ಯಾವುದೋ ಅದು ಒಂದು ಪ್ರಕರಣ, ಗುಲಾಬ್ ಜಾಮೂನು ರಸಗುಲ್ಲ ಅಂತವೆಲ್ಲ, ಇವೆಲ್ಲ BJP ಮುಖಂಡರದೇ ಅಲ್ವಾ? ಇಂಥವೆಲ್ಲ ಪ್ರಕರಣಗಳು ಮುಚ್ಚಾಕ್ಲಿಕ್ಕೆ. ಮೊನ್ನೆ ಸದನದಲ್ಲಿ ನೋಡಿದ್ರಿ, BJP ಅವರು ವಿಪಕ್ಷ ಸ್ಥಾನಕ್ಕೂ ಲಾಯಕ್ಕಿಲ್ಲ ಅಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಅವರು ಒಂದು ಇಶ್ಯೂ ಕೂಡ ಅವರು ಮಾತಾಡ್ಲಿಕ್ಕಾಗಿಲ್ಲ. ಇಶ್ಯೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತಗೊಳ್ಲಿಕ್ಕೆ ಅವ್ರ ಕಲೆಯಿಂದ ಆಗಿಲ್ಲ. ಅವರೇನು ಬಡದಾಟ ಇದೆ ಅಲ್ಲ, AJP, VJP, YJP ಇವೆಲ್ಲ ಮುಚ್ಚಾಕ್ಲಿಕ್ಕೆ ಇವತ್ತು ಇವರೆಲ್ಲ ಇದೆಲ್ಲ ಮಾಡ್ತಾ ಇರೋದು. ನಾನು ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವಿದೆ. ಈ ಸದ್ಯಕ್ಕೆ ಏನು ನನ್ನ ಹತ್ರ ಮಾಹಿತಿ ಇದೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಾನು ಕೂಡ ಇಂಥ ಘಟನೆಗಳನ್ನು ಆಗಬಾರ್ದು. ಅದು ಯಾರೇ ಇರ್ಬೋದು, ವಂಚನೆ ಯಾರಿಂದ ಆಗಿರ್ಬೋದು, ಅದು ತನಿಖೆ ಆಗಲಿ. ಯಾರು ಎಲ್ಲೂ ಓಡೋಗಿಲ್ಲ, ಯಾರು ತಪ್ಪಿಸ್ಕೊಂಡು ಓಡಾಡ್ತಾ ಇಲ್ಲ. ಅವ್ರದ್ದು ನಿಜಾನ ಇವ್ರದ್ದು ನಿಜಾನ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಬರಲಿ ಎಲ್ಲ ಹೊರಗಡೆ. ಇವರೇ ಆಗಲೇ ಕನ್ಕ್ಲೂಷನ್ ಮಾಡಿಬಿಟ್ಟಿದ್ದಾರಾ BJP ಅವರು? ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಇಂಥ ಘಟನೆಗಳು ಆಗಬಾರ್ದು. ಇದಕ್ಕೆ ಅವರೇನು ವೈಯಕ್ತಿಕ ವ್ಯವಹಾರ ಏನೇ ಇರ್ಬೋದು, ಅದಕ್ಕೆ ಸರ್ಕಾರಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಇಲಾಖೆಗೆ ಸಂಬಂಧ ಇಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಏನು ಇವಾಗ ರೈಲ್ವೆ ಪೊಲೀಸ್ ಸ್ಟೇಷನ್ನಲ್ಲಿ ತನಿಖೆ ನಡೀತಾ ಇದೆ. ಅವರೇನಾದರೂ ನಮ್ಮ ಜಿಲ್ಲಾ ಆಡಳಿತ ಮತ್ತು ಬೀದರ್ ಜಿಲ್ಲಾ ಆಡಳಿತದವರೆಗೂ ನಾನು ಹೇಳಿದ್ದೀನಿ, ಅದೇನೇ ಸಹಕಾರ ಬೇಕಿದ್ರು ಅವ್ರಿಗೆ ಕೊಡಲಿಕ್ಕೆ. ಅಕಸ್ಮಾತ್ ಅವ್ರೇನಾದರೂ ಹಸ್ತಾಂತರ ಮಾಡ್ತೀರಿ ಇಲ್ಲಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ರೆಡಿಯಾಗಿರಿ ಅಂತಲೂ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ಹೋಮ್ ಮಿನಿಸ್ಟರ್ ಅವ್ರಿಗೆ ಕೂಡ ಮನವಿ ಮಾಡ್ಕೊಂಡು, ನೋಡಿ ಸರ್ ಅವ್ರ ಕಡೆಯಿಂದ ಆಗ್ತಾ ಇಲ್ಲ ಅಂದರೆ, ಅದು ಏನಾದರೂ ಲೋಕಲಲ್ಲಿ ಆಗ್ತಾ ಇಲ್ಲ ಅಂದರೆ ಇಂಡಿಪೆಂಡೆಂಟ್ ಸಂಸ್ಥೆಯಿಂದನೂ ಕೂಡ CID ಇರ್ಬೋದು, ಬೇರೆ ಸಂಸ್ಥೆಯಿಂದ ಯಾವುದಾದ್ರೂ ನಿಮ್ಗೆ ಸೂಕ್ತ ಅನ್ನಿಸುತ್ತೆ ಅವ್ರಿಗೆ ಕೂಡ ತನಿಖೆ ಮಾಡಲಿಕ್ಕೆ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಸುಮ್ಮನೆ ಉಳುಕಿರ್ಲಾರ್ದೆ ಆರೋಪ ಮಾಡೋದು, ಯಾವುದೇ ವಿಷಯ ಇರಲಾರ್ದೆ ಆರೋಪ ಮಾಡೋದು BJPಗೆ ಸೂಟ್ ಮಾಡಲ್ಲ. ಏನಿದ್ರು ಕೂಡ ದಯವಿಟ್ಟು ಸಾಕ್ಷಿಗಳು ಕೊಡಿ. ನಾವು ಹೆಂಗೆ ಕೊಡ್ತಾ ಇದ್ದೀವಲ್ಲ, ದಾಖಲೆಗಳು ಕೊಡಿ, ಮಾಡೋಣ. ಬರಲಿ FSL ರಿಪೋರ್ಟು, ಅದು ಯಾರು ಬರೆದಿರೋದು ಡೆತ್ ನೋಟು, ಅದರಲ್ಲಿ ವಿಷಯಗಳು ಏನಿದೆ, ಹೇಗಿದೆ, ಅದೆಲ್ಲ ನೋಡ್ಕೊಂಡು ಇಲ್ಲಿ ದಿಸ್ತಿಗೆ ಇವನ್ ನಾವೇನು ಅವರ ಒಬ್ಬ ಕುಟುಂಬದಲ್ಲಿ ಯಾರು ಗಳಿಕೆ ಮಾಡಿ ಅವ್ರ ಕುಟುಂಬವನ್ನು ನೋಡ್ಕೋಬೇಕಾಗಿರುವ ಸಂದರ್ಭದಲ್ಲಿ ಈ ಹಂತಕ್ಕೆ ಅವರು ಸೂಸೈಡ್ ಮಾಡ್ಕೋತಾರೆ ಅಂದರೆ ಇಟ್ ಈಸ್ ನಾಟ್ ಗುಡ್. ಯಾವುದೇ ಸಮಾಜಕ್ಕೆ ಅದು ತಲೆ ತಗ್ಗಿಸುವಂಥ ವಿಚಾರ. ಯಾಕಾಗಿದೆ, ಏನಾಗಿದೆ ಅಂತ ಸಂಪೂರ್ಣವಾಗಿ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ. ಇದರಲ್ಲಿ ಯಾವುದೇ ರೀತಿಯಾಗಿ ಮರೆಮಾಚೋದಾಗಲಿ ಅಥವಾ ಏನು ವಿಷಾಂತರ ಮಾಡೋದ್ರಾಗಲಿ ನಮ್ಮ ಇಲಾಖೆಯಿಂದ, ನಮ್ಮ ಸರ್ಕಾರದಿಂದ ಅಥವಾ ನಮ್ಮಿಂದ ಆಗೋದಿಲ್ಲ. ವಾಟ್ ಎವರ್ ಇಟ್ ಈಸ್, ಯಾರೇ ಇರ್ಬೋದು, ವಿ ವಿಲ್ ಎನ್ಶ್ಯೂರ್ ಇನ್ವೆಸ್ಟಿಗೇಷನ್ ಇಸ್ ಡನ್ ಫ್ರೀ ಆ್ಯಂಡ್ ಇಂಪಾರ್ಷಿಯಲಿ. ಯಾರು ನೋಡಿ, ನನ್ನ ಮಾಹಿತಿ ನೋಡಿ, BJP ಅವ್ರು 100 ಹೇಳ್ತಾರ್ರಿ, ಅದು ಮಾಜರಾಗಿದೆಯಾ ಇಲ್ಲ ಸೈಟು ನಮ್ಗೆ ಗೊತ್ತಿದ್ಯಾ. ರೈಲ್ವೆ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಬಂದು ಕೇಳಿದ್ರೆ ಡೆಫಿನೆಟ್ಲಿ ಅವ್ರ ವಿಚಾರಣೆ ಕರೆದ್ರೆ ಹೋಗ್ಬೇಕಾಗ್ತದಲ್ಲ. ಒಂದು ನಿಮಿಷ ಸರ್. ಆಮೇಲೆ ಆರೋಪಿಗಳು ಯಾರಿದ್ದಾರೆ ಅವರು ಕೂಡ ನಿನ್ನೆನೋ ಒಂದು ವಿಡಿಯೋ ಮುಖಾಂತರ ಹೇಳಿದ್ದಾರೆ, ಹಿಂಗೆ ಆಗಿದೆ, ಅದು ತಪ್ಪು ಮಾಹಿತಿ ಹೋಗೋದು ಬೇಡ ಅಂದ್ಬಿಟ್ಟು ಅವ್ರು ಮಾಡ್ತಿದ್ದಾರೆ. ಅವರು ಎಲ್ಲೂ ತಲೆ ತೆಗೆಸಿ ಓಡಾಡ್ತಾ ಇಲ್ಲ. ಅವ್ರೇನು ಅಬ್ಸ್ಕಾಂಡಿಂಗ್ ಇದ್ದಾರಾ? ನೋಬಡಿ ಈಸ್ ಅಬ್ಸ್ಕಾಂಡಿಂಗ್. ನೋಡಿ ವಿಚಾರಣೆ ಮಾಡೋಕ್ಕಾದಷ್ಟು ಪೊಲೀಸ್ ಮೇಲೆ ಒತ್ತಡ ಇದೆಯಾ? ವಿಚಾರಣೆ ಮಾಡಕ್ಕೆ ಅವ್ರ ಮೇಲೆ ಗಂಭೀರ ಆರೋಪ ಬಂದ್ರೆ ಯಾಕೆ ವಿಚಾರಣೆ ಮಾಡ್ತಾರೆ? ಇದನ್ನ ಒಂದಷ್ಟು ಅನುಮಾನ ಕೊಡ್ತಾರಲ್ಲ BJP ಅಂತ ಹೇಳ್ಬೇಡಿ. ಕುಟುಂಬಸ್ಥರು ಹೇಳ್ತಾರೆ ನೋಡಿ, ಇನ್ನ 24 hours ಆಗಿಲ್ಲ. ಅವ್ರು ಕರೆದ್ರೆ ವಿಚಾರಣೆ ಕರೆದ್ರೆ ಹೋಗ್ತಾರಲ್ಲ.
ಅದು ನಮ್ಮ ನೋಡಿ, ಐ ಆಮ್ ನಾಟ್ ಇನ್ ಟಚ್. ಯಾರ್ಯಾರು ಅಕ್ಯೂಸ್ಡ್ ಇದ್ದಾರೆ ನಾನು ಯಾರ ಜೊತೆನೂ ಟಚ್ನಲ್ಲಿಲ್ಲ. ನನ್ನ ಮಾಹಿತಿ ಏನಿದೆ ಅಂದರೆ, ರೈಲ್ವೆ ಪೊಲೀಸವರು ನಿನ್ನೆ ಹೋಗಿ ಮಾಜರ್ ಮಾಡಿದ್ದಾರೆ. ನಿನ್ನೆ ಹೋಗಿ ಬೀದರ್ ಪೊಲೀಸ್ ಸ್ಟೇಷನ್ನಲ್ಲಿ ಯಾಕೆ ಇವ್ರ ಬಗ್ಗೆ ಕೇಸ್ ತಗೊಂಡಿಲ್ಲ ಅಂತ ಅವ್ರು ಕೇಳಿದ್ದಾರೆ. ನಿರ್ಲಕ್ಷ್ಯ ಆಗಿರೋ ಕಡೆ ಸಸ್ಪೆಂಡ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇದು ಯಾವುದೋ ಯೂನಿಟಿ ಬಿಲ್ಡರ್ಸು ಯಾರೋ ಇನ್ಫ್ರಾಸ್ಟ್ರಕ್ಚರ್ ಯಾರೋ ಇದ್ದಾರೆ, ಇಲ್ಲಿ ಮಾಜರ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ನನ್ನ ಮಾಹಿತಿ ಇರೋದು. ನಾನು ಹೇಳ್ದಂಗೆ ಇದು ಪ್ರಾಥಮಿಕವಾಗಿ ಇರುವಂಥ ಮಾಹಿತಿ, ಎಲ್ಲನೂ ನನಗೆ ಗೊತ್ತಿದೆ ಅಂತ ಇಲ್ಲ. ಆದರೆ ಆರೋಪಿ ಯಾರು ಯಾರು ನೀವು ಹೇಳ್ತಾ ಇರೋದು A1 ಅವರು ನಮ್ಮ ಕಾರ್ಪೊರೇಟರ್ ಬ್ರದರ್ ಅಂತ ನಾನು ಹೇಳಿದ್ದೀನಲ್ಲ. ನಾವೇನು ಸುಳ್ಳು ಹೇಳೋಕ್ಕಾಗುತ್ತಾ ನಿಮಗೆ? ಅಬ್ಸಲ್ಯೂಟ್ಲಿ ನಾಟ್. BJP ಅವ್ರು ಹೇಳೋದು ಹೇಳ್ತಾರೆ ರೀ. ನಾನು ಹೇಳ್ತಾ ಇರೋದು ನೋಡಿ, ಐ ಆಮ್ ಪ್ರೆಸೆಂಟಿಂಗ್ ದ ಫ್ಯಾಕ್ಟ್ಸ್. ಅವ್ರು ಈಗ ಕರೆದಿದ್ದಾರಾ BJP ಅವ್ರಿಗೆ ಗೊತ್ತಾ? ಏನಾದರೂ ಮಾಹಿತಿ ಇದ್ರೆ ತಮ್ಮ ಹತ್ರ ಬಂದು ಹೇಳಲಿ, ಇಂಥ ದಿನ ಕರೆದಿದ್ರು ಅವ್ರು ಹೋಗಿಲ್ಲ ಅಂತ. ಅಥವಾ ನಾನು ಮಾತಾಡಿದ್ದೀನಿ ಅಂತ ಏನಾದರೂ ಮಾಹಿತಿ ಇದೆಯಾ ಅವರಿಗೆ? ಗೊತ್ತಿದೆಯಾ? ಸುಮ್ಮನೆ ಅವರು ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ, ಕರೆಕ್ಟಾಗಿ ಮಾತಾಡಿ. ಸರ್ ತಮ್ಮನ್ನು ಭೇಟಿ ಮಾಡಿದ್ರ ಬಗ್ಗೆ ಬರೆದಿದ್ದಾರೆ ನೋಡಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಮಾಡಿದ್ರಿ ನೋಡಿ ಅವ್ರೇನು ಹೇಳ್ತಾರೆ ಅದು ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅಥವಾ ಯಾರು ನೋಡಿ, ಆ ಜೆನ್ಯೂನಿಟಿ ಆಫ್ ದ ಡೆತ್ ನೋಟ್ ಲೆಟ್ ಇಟ್ ಬಿ ವೆರಿಫೈಡ್ ಬೈ FSL ಬರಲಿ, ಅದು ಅವ್ರದ್ದೇ ಇದ್ರೆ. ನೀವು ನೋಡಿದ್ರೆ ಅದರಲ್ಲಿ ಏನಂತ ಬರೆದಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಫೋನ್ ಮಾಡಿ ಚೀಫ್ ಸೆಕ್ರೆಟರಿಗೆ ಮಾತಾಡಿದ್ದಾರೆ ಅಂತ ಟೆಂಡರ್ ಬಗ್ಗೆ. ಇಸ್ ದಟ್ ಪಾಸಿಬಲ್? ನ್ಯಾಯಾಧೀಶರಿಗೆ ರೌಡಿ ಶೀಟರ್ ಇಂದ ಆಚೆ ತಗಲಿಕ್ಕೆ ಮಾತಾಡಿ, ಇಸ್ ದಟ್ ಪಾಸಿಬಲ್ ಹೇಳಿ? ಆಮೇಲೆ ನೀವು, ನನ್ನ ಸ್ವಭಾವ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಮಾತಾಡ್ತೀವಾ? ಆ್ಯಂಡ್ ನಾವು ಚೀಫ್ ಸೆಕ್ರೆಟರಿಗೆ ಮತ್ತು ಇದಕ್ಕೇನು ಸಂಬಂಧ ಹೇಳಿ? ಅಂದರೆ ಏನು ಅರ್ಥ ಆಗುತ್ತೆ ಅಂದರೆ, ಅದು ಯಾವ ಮಾನಸಿಕ ಒತ್ತಡದಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ. ಇದು FSL ಅಲ್ಲಿ ಬರಲಿ, ವಾಟ್ ಇಸ್ ದ ನನಗೆ ಗೊತ್ತಿಲ್ಲ. ಅದು ಇಲ್ಲ ನೋಡಿ, ಇಲ್ಲ ನಾನು ಕ್ರೊನಾಲಜಿಕಲಿ ನಾನೇನು ಹೇಳೇ ಇಲ್ಲ, ಮತ್ತೆ ಅದು ಫೇಕ್ ಅಂತಾನು ನಾನು ಹೇಳಿಲ್ಲ. ನಾನು ಇದು ಅವ್ರ ಹ್ಯಾಂಡ್ ರೈಟಿಂಗ ಇಲ್ಲ, ನನಗೆ ಹೆಂಗೆ ಗೊತ್ತಾಗ್ತದೆ? ಇವರೇ ಅವರು ನನಗೆ ಪರಿಚಯ ಇದ್ರು, ನನಗೆ ಗೊತ್ತಿತ್ತು, ಏನು ಒಡನಾಟ ಇತ್ತು ಅಂದರೆ ಐ ಕ್ಯಾನ್ ಅಟ್ಲೀಸ್ಟ್ ಅಲ್ಲಿ ಇಲ್ಲಪ್ಪ ಹಿಂಗಿದೆ ಹಂಗಿದೆ ಅಂತ. ಇಲ್ಲ, ಈಗ ನೀವೇ ಎಷ್ಟೋ ಇಲ್ಲಿ ಬಂದಾಗ ನನಗಂತೂ ನೆನಪಿಲ್ಲ ಇವರು 100%. ನನಗೆ ನೋಡಿ, ಇಂಥ ವಿಷಯ ಬಂದು ಟೆಂಡರ್ ವಿಷಯದಲ್ಲಂತೂ ಯಾರು ನನಗೆ ಭೇಟಿ ಆಗೋರೇ ಅಲ್ಲ ಮೊದಲನೇದಾಗಿ. ಬಿಕಾಸ್ ಐ ವಿಲ್ ನಾಟ್ ಇಂಟರ್ಫಿಯರ್ ಅಂತ ಎಲ್ಲರಿಗೂ ಗೊತ್ತಿದೆ. ನೀವು ಬೇಕಾದರೆ ನಮ್ಮ ಚಿತ್ತಾಪುರ BJP ನಾಯಕರು, ಕಲಬುರಗಿ BJP ನಾಯಕರಿಗೂ ಕೇಳಿಬಿಡಿ, ಟೆಂಡರ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಯಾವತ್ತಾನ ಏನಾದರೂ ಹಸ್ತಕ್ಷೇಪ ಮಾಡ್ತಾರೇನಪ್ಪ ಅಂತ. ಅವ್ರು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾರೆ. ಸಿ ವೇರ್ ಆರ್ ದೇ ಕಾಲ್ಡ್ ಫಾರ್? ಈಗ ನೀವು ಹೇಳೋದಂದ್ರೆ ಅವ್ರು ಕರೆದಿದ್ದಾರಾ? ನನಗೆ ಗೊತ್ತಿಲ್ಲ. ನಿಮ್ಗೆ ಮಾಹಿತಿ ಇದೆಯಾ? ವಿಚಾರಣೆ ಕರೆದಿದ್ದಾರಾ? ಅರೆ ಅವ್ರು ಕರಿಬೇಕಲ್ಲ ಇವರೇ. ಹೌ ಕ್ಯಾನ್ ನಾನು ಫೋನ್ ಮಾಡಿ ಹೇಳಿದ್ದೀನ ಕರಿಬೇಡಿ ಅಂತ? ಸುಮ್ಮನೆ BJP ಅವ್ರು ಹೇಳಿದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗಲ್ಲ ಸರ್. ದೆರ್ ಇಸ್ ಅ ಪ್ರೊಸೀಜರ್ ಫಾರ್ ಇದಕ್ಕೆಲ್ಲನೂ ಪ್ರೊಸೀಜರ್ ಇದೆ ಅಲ್ವಾ? ಈಗ ಅದೇನು ಪ್ರೊಸೀಜರ್ ಇದೆ ಅದು ಫಾಲೋ ಆಗಲಿ. ಅದು ಹೌದಪ್ಪ, ಪ್ರೊಸೀಜರಲ್ಲಿ ಲ್ಯಾಬ್ಸಸ್ಸಲ್ಲಿ ನಾವೇನಾದರೂ ಹೇಳಿದ್ದೀವಾ? ನಾವು ಇಲ್ಲಿವರೆಗೂ ಬೀದರ್ SP ಮಾತಾಡಿದ್ದೀನ, ಕೇಳ್ಕೊಳ್ಳಿ ಬೀದರ್ SP ಅವ್ರ ಹತ್ರ. ಇವತ್ತು ಬೆಳಿಗ್ಗೆ ರೈಲ್ವೆ SP ಅವ್ರ ಹತ್ರ ಮಾತಾಡಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿರೋದಷ್ಟೇ. ಅದು ಹೊರತುಪಡಿಸಿ ಯಾವ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.